ಎಲ್ಲರೂ ಬಂದಿದ್ದಕ್ಕೆ ನಮಗೆಲ್ಲ ಖುಷಿ ಆಗೈತಿ. ನಮ್ಮ ಅತ್ತಿಯವ್ರ ಮೊದಲೆಲ್ಲ ಮಾಡ್ಕೊತ ಬಂದಿದ್ರು, ಅದನ್ನೇ ನಮ್ಮ ಮನೆಯವ್ರಿಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನಾನು ಅವ್ರ ಜೊತೆ ಮುಂದುವರಿಸ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ತಮ್ಮ ಮಕ್ಕಳು ಕರ್ಕೊಂಡ್ಬಂದು ತಮ್ಮ ಭಾಳ ಸಂಗಾತಿಯನ್ನು ನೀವು ಇಟ್ಕೊಳ್ಬೇಕು. ಈಗ ನಮ್ಗೆ ಹೆಂಗೆ ನಮ್ಮ ಮಗಳ ಗಟ್ಟಲೆ ನಮ್ಮ ಹಳೆಯಾಗಳಿದ್ರು ಸಿಕ್ಕಾರ, ಹಂಗೆ ನಿಮಗೂ ಮಗಳ ಗಟ್ಟೆ ಹಳೆಯಾಗಳು ಸಿಗಲಿ, ಆಗಲಿ ಮಗಳ ಗಟ್ಟೆ ಸೊಸಿ ಸಿಗಲಿ. ಆ ಥರ ನೀವು ಎಲ್ಲರೂ ಈ ಸದುಪಯೋಗವನ್ನು ಪಡೆದುಕೊಂಡು ಒಳ್ಳೆಯ ರೀತಿಯಿಂದ ಈ ಸಭೆಯನ್ನು ಅಲಂಕರಿಸಿಕೊಂಡು ಹೋಗ್ಬೇಕು. ಸಮಾವೇಶ ನಡೆಸ್ತಕ್ಕಂಥ ಒಂದು ಕಿಲಿಯನ್ನು ಕೊಟ್ಟಾರ ಅದನ್ನ ಜವಾಬ್ದಾರಿತವಾಗಿ ಅವ್ರು ತೆಗೆದುಕೊಂಡು ನಿಭಾಯಿಸ್ಕೊಂಡು ಹೊಂಟಲ್ಲ ಅಂತಂದ್ರೆ ತಾಯಿ ನಾವು ನಿಮಗೆ ನಿಮ್ಮ ಪಾದಕ್ಕೆ ಶರಣಾಗಿದ್ದೀವಿ. ಧನ್ಯವಾದಗಳು. ಈ ಒಂದು ಸಮಾವೇಶ ಸಾರ್ಥಕ ಅಂತ ತಿಳ್ಕೊಂಡು ಭಾವಿಸ್ತಾ ಇದ್ದೇನೆ. 6ನೇ ವಧುವರ ಸಮಾವೇಶವನ್ನ ಇವತ್ತು ರೆಡ್ಡಿ ಭವನ ಬೆಳಗಾವಿಯಲ್ಲಿ ಆಯೋಜಿಸಿದ್ದಾರೆ. ಅದರ ಅಂಗವಾಗಿ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಆಗಮಿಸಿದಂತ ಪಾಲಕ ಮತ್ತು ವಧುವರು ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ, ಕಲ್ಯಾಣ ಕೆಲಸ ಶುಭ ಕೆಲಸ ತಮಗೆಲ್ಲ ಗೊತ್ತಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ಎಲ್ಲರಿಗೂ ಶುಭವಾಗಲೇ ಹಾರೈಸಿ ಜೈ ಬೀರೇಶ್ವರ. ಈಗ ತಾವೆಲ್ಲರೂ ಹೇಗೆ ಬಂದಿದ್ರೆ ಹಾಗೆ ನಾವು ಕೂಡ ಈ ಒಂದು ವಧುವರರ ಅನ್ವೇಷಣಾ ಕೇಂದ್ರ ಬೆಳಗಾವಿಯಲ್ಲಿ ಇದೆ ಅಂತ ಹೇಳಿ ನಮ್ಮ ಚಿಕ್ಕಪ್ಪನವರು ಬಂದು ಒಂದು ಇಲ್ಲಿ ಮಾಹಿತಿ ಪಡೆದುಕೊಂಡು ಹೋಗಿ, ಸೊ ನಾವು ಕೂಡ ಇಲ್ಲಿ ಇದೇ ಒಂದು ಅನ್ವೇಷಣೆ ಕೇಂದ್ರದಿಂದನೇ ಮದುವೆ ಆಗಿದ್ದಿದೆ. ಹೀಗಾಗಿ ನಮಗೆ ಉಸರಗೊಪ್ಪಗೌಡವರು ಮಾಮ ಆಗ್ತಾರೆ. ಸೊ 2000 ಇಸ್ವಿಯಿಂದ ಸೊ ನಾನು ಅವರಿಗೆ ನೋಡ್ಕೊತ ಬರ್ತಾ ಇದ್ದೀನಿ. ಅವರಿಗೆ ಸಾಮಾಜಿಕ ಕಳಕಳಿ ಇದೆ. ಸೊ ಏನೋ ಒಂದು ಈ ಸಮಾಜಕ್ಕೆ ಕೆಲಸ ಮಾಡಬೇಕು, ನಮ್ಮವರು ಅನ್ನೋದೊಂದು ಭಾಳ ಇದೆ ಅವರಿಗೆ. ಹೀಗಾಗಿ ಎಲ್ಲರಿಗೂ ಕೂಡ ಕೂರಿಸಬೇಕು, ಈ ಥರ ಒಂದು ಸಮಾವೇಶ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಅವರಲ್ಲಿ ಒಂದು ಕಳಕಳಿ ಇದೆ. ಈ ಒಂದು ಸಮಾವೇಶ ಒಳ್ಳೆಯ ಅನುಕೂಲ ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನನ್ನ ಮಾತನ್ನು ಮಾಡ್ತೀನಿ. ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಇದು 6ನೇ ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಕಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ಮೊದಲನೇದಾಗಿ ಮೀಡಿಯಾಗಳಿರಲಿಲ್ಲ. ಅಂಥ ಸಂದರ್ಭದೊಳಗೆ ಏನಾದರೂ ಹೊಸದನ್ನ ಮಾಡಬೇಕು ಜಿಲ್ಲೆ ಒಳಗೆ ಅಂತಂದ್ರೆ ಅಪ್ಪುಗಳ ಫ್ಯಾಮಿಲಿಯ ಒಳಗೆ ಮುಂದಾಳೋದಿದೆ ಅನ್ನೋದನ್ನು ನಾವು ಕಂಡುಕೊಂಡಿದ್ದೀವಿ. ವಧುವರರ ಸಮ್ಮೇಳನವನ್ನು ಬೆಳಗಾವಿ ಜಿಲ್ಲೆ ಒಳಗೆ ಪ್ರಥಮ ಬಾರಿಗೆ ಸ್ಟಾರ್ಟ್ ಮಾಡಿದವರು ಅಂತಂದ್ರೆ ಅಶೋಕ್ ಅಪ್ಪುಗಳು. ಕಡಿಮೆ ಸಮಯ ಇರುವುದರಿಂದ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಮದುವೆ ಅನ್ನೋದು ಏನಾಗಿರ್ತದೆ, ಕೈಲಾಸದಲ್ಲಿ ನಿರ್ಧಾರ ಆಗಿರ್ತದೆ. ಅವರು ಇವರು ನಾವು ಮಾಡಿದ್ವು ಅಂತಲ್ಲ ನಿಮಿತ್ತ ಅದು. ಆದ್ರೆ ವಧುವರರು ಗಂಡ ಹೆಂಡತಿಯನ್ನು ನೆನೆಸೋದಾಗಲಿ ಅದು ಕೈಲಾಸದಲ್ಲಿ ನಿರ್ಧಾರ ಆಗಿರ್ತದೆ ಅನ್ನುವಂಥ ಒಂದು ಭಾವನೆ ವ್ಯಕ್ತಪಡಿಸ್ತಾರೆ. ಸಮಾಜದೊಳಗೆ ಚರ್ಚೆ ಆಗ್ತವ. ಅದಕ್ಕಾಗಿ ಆ ರೀತಿಯಾದಂಥ ಕೆಲಸಗಳಿಗೆ ಒಂದು ಚಾಲನೆ ಕೊಟ್ಟ ಒಂದು ವ್ಯವಸ್ಥಿತವಾದಂಥ ಒಂದು ವಧುವರ ಸಮಾವೇಶವನ್ನು 6ನೇ ಯಶಸ್ವಿಗೆ ಎಲ್ಲರೂ ಕೂಡ ನಾವು ಹಾರೈಸೋಣ. ಒಳ್ಳೇದಾಗಲಿ ಅಂತೇಳಿ ಭಾವನೆಯನ್ನು ವ್ಯಕ್ತಪಡಿಸಿ ಮಾತಾಡೋಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಧನ್ಯವಾದ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಆ್ಯಕ್ಚುಲಿ ಅಶೋಕ್ ಅಪ್ಪುಗಳು ಅವರು ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಮದುವೆಗಿಂತ ಮುಂಚೆ 2000 ಇಸ್ವಿಯಲ್ಲೇ ನಾನು ಈ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೆ. ಐ ವಾಸ್ ಸಿಟಿಂಗ್ ಆನ್ ದ ಅಪೋಸಿಟ್ ಸೈಡ್. ಮತ್ತು ಹಾಗೂ ನೋಡಿದ್ದೆ ಅವ್ರಿಗೆ. ಅವ್ರು ಆಗಿಂದ ನಾನು ನೋಡ್ತಾ ಇದ್ದೀನಿ, ಅಂದರೆ ಇಂಥ ಒಳ್ಳೆ ಕಾರ್ಯಕ್ರಮ ಅವ್ರು ಭಾಳ ಮಾಡ್ತಾರೆ. ಅದಕ್ಕೆ ಎಲ್ಲರೂ ನಾವು ಅವ್ರಿಗೆ ಸಪೋರ್ಟ್ ಕೊಡೋಣ ಸರ್. ಮತ್ತು ಮುಂದೆ ಈ ಕಾರ್ಯಕ್ರಮ ನಮಗೆ ಓಡಿಸ್ಬೇಕು. ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು. ಓಕೆ, ಮತ್ತು ಎಲ್ಲರೂ ಬಂದವ್ರಿಗೆ ಶುಭಾಶಯಗಳು. ನಿಮ್ಗೆ ಏನಾರ ಒಳ್ಳೇದಾಗಿ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪಬೇಕು. ನಮಸ್ಕಾರ.